ಹುಬ್ಬಳ್ಳಿ ಹೊರವಲಯದ ರಾಸ್ತಾ 63 ಹೋಟೆಲ್ಗೆ ಊಟಕ್ಕೆ ತೆರಳಿದ್ದ 22 ವರ್ಷ ವಯಸ್ಸಿನ ಶರ್ವಿನ್ ಎಂಬ ಯುವಕ ಹಾಗೂ ಓರ್ವ ಯುವತಿಯನ್ನು ಕೆಲ ಯುವಕರು ಪ್ರಶ್ನಿಸಿ ಹೊರಗೆ ಕರೆದೊಯ್ದಿದ್ದಾರೆ ಎನ್ನಲಾಗಿದೆ. ಬಳಿಕ ಡಾಬಾ ಸಮೀಪದಲ್ಲೇ ಇಬ್ಬರ ಮೇಲೂ ಹಲ್ಲೆ ನಡೆಸಿದ್ದಲ್ಲದೆ ಬೇರೆ ಬೇರೆ ಸ್ಥಳಗಳಿಗೆ ಕರೆದೊಯ್ದು ಥಳಿಸಿರುವ ಆರೋಪ ಕೇಳಿಬಂದಿದೆ. ಯುವಕ ಶರ್ವಿನ್ನನ್ನು ಕೊಠಡಿಯೊಂದರಲ್ಲಿ ಕೂಡಿ ಹಾಕಿ 3 ರಿಂದ 4 ಗಂಟೆಗಳ ಕಾಲ ನಿರಂತರವಾಗಿ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ವೇಳೆ ಯಾರ ಸಂಪರ್ಕಕ್ಕೂ ಸಿಗದಂತೆ ತಡೆ ಹಿಡಿಯಲಾಗಿದ್ದು ನಂತರ ಹಣಕ್ಕೂ ಬೇಡಿಕೆ ಇಡಲಾಗಿದೆ ಎನ್ನಲಾಗಿದೆ. ಅಲ್ಲಿ ರಾಸ್ತಾ 63ಗೆ ಊಟಕ್ಕಂತ ಹೋಗಿದ್ವಿ ಸರ್. ಊಟಕ್ಕಂತ ಹೋಗಾಗ ಅಲ್ಲಿ ಕುಂತಾಗ ಅವರ 5 ಮಂದಿ ಬಂದ್ರು ಸರ್. 5 ಮಂದಿ ಹುಡುಗರು ಬೇಕಿ ಹುಡುಗಿ ಬಂದಿಲ್ಲ. ಹುಡುಗಿ ಬಂದು ನಮಗೇನು ಕೇಳಿದ್ರೆ ನೀವು ಯಾರು ಹಂಗೆ ಹಿಂಗೆ ಅಂತ ಹೇಳಿದ್ರು ಸರ್. ನೀವೆಲ್ಲಿರ್ತೀರಿ ಅದೆಲ್ಲ ಕೇಳಿದ್ರು. ಆಮೇಲೆ ಬಂದು ಕೇಳಿದ ಮೇಲೆ ನಾವು ನಿಮಗೆ ಅದಕ್ಕೆ ಬೇಕಾ ನಮ್ಮ ಇನ್ಫಾರ್ಮೇಷನ್ ಹಿಂಗಂದ್ರೆ ಸರ್. ಅಂದಮೇಲೆ ಆಧಾರ್ ಕಾರ್ಡ್ ಕೊಡು ಅಂದ್ರೆ ನೀವು ಅದಕ್ಕೆ ನನ್ನ ಆಧಾರ್ ಕಾರ್ಡ್ ಕೇಳತ್ತೀರಿ ಅಂದೆ ನಾನು. ಅಂದಮೇಲೆ ಬಾ ಸ್ವಲ್ಪ ನೀವು ದುಡ್ಡು ಮಾತಾಡೋದೈತಿ ಅಂತಂದು ಕರ್ಕೊಂಡು ಹೋದ್ರು ಸರ್. ರಾಸ್ತಾ ಗೇಟ್ ಮಠ ಕರ್ಕೊಂಡು ಹೋಗಿ ಆಮೇಲೆ ಅಲ್ಲಿಂದ 4 ಮಂದಿ ಬಂದರು ಸರ್. ಅಲ್ಲಿ 4 ಮಂದಿ ಬಂದು ನಮ್ಗೆ ಹೊಡೆದ್ರು ಸರ್. 1-2 ಹೊಡೆದ್ರು ಸರ್. ಹೊಡೆದು ಗಾಡಿ ಮೇಲೆ ಕರ್ಕೊಂಡು ಹೋದ್ರು ಸರ್. ಗಾಡಿ ಮೇಲೆ ಕರ್ಕೊಂಡು ಹೋಗಿ ಅಲ್ಲೇ ದುರ್ಗಾಬಾಯಿನ್ಸ್ ಐತಲ್ಲ ಸರ್, ಅದ್ರ ಬಾಜು ಒಂದು ಪೆಟ್ರೋಲ್ ಪಂಪ್ ಇದೆ ಸರ್. ಅದ್ರ ಬಾಜು ಒಂದು ಸಂದೇಶ ಅಲ್ಲಿ ಒಳಗೆ ಒಂದು ದನ ಅದು ಸಾಕ್ತಾರಲ್ಲ ಸರ್, ಅದು ರೂಮ್ ಐತಿ. ಆ ರೂಮ್ನಾಗ ಎಷ್ಟು ಒಂದು 3 ಗಂಟೆ 3:15 ಹೊಡ ಅಂತಾರೆ 7 ಗಂಟೆ ಮಟ್ಟ. ಹಲ್ಲೆಯ ಬಳಿಕ ಶರ್ವಿನ್ನನ್ನು ಆಟೋದಲ್ಲಿ ಕೂರಿಸಿ ಕಳುಹಿಸಲಾಗಿದ್ದು ಆತ ನೇರವಾಗಿ ತನ್ನ ಕುಟುಂಬಸ್ಥರಿಗೆ ಕರೆ ಮಾಡಿದ್ದಾನೆ. ನಂತರ ಸಿದ್ಧಾರೂಢ ಮಠದ ಬಳಿ ಪಾಲಕರನ್ನು ಭೇಟಿ ಮಾಡಿದ್ದಾನೆ. ಈ ವೇಳೆ ಸ್ಥಳದಿಂದ ಆರೋಪಿಗಳು ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಿರುವ ಶರ್ವಿನ್ನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ನನಗೆ ನಮ್ಮ ಮನೆಯಾಗಿನವ್ರಿಗೆ ಫೋನ್ ಹಚ್ಚಂದ್ರು ನನ್ನ ಫೋನ್ ಕಸ್ಕೊಂಡಾರೆ ಸರ್. ಎಲ್ಲ ಕಸ್ಕೊಂಡಾರೆ ಸರ್. ನಮ್ಮ ಮನೆಯಾಗಿನವ್ರಿಗೆ ಫೋನ್ ಹಚ್ಚಂದ್ರು ಹಚ್ಚತ್ತಿದ್ದಿಲ್ಲ ಸರ್. ನಿಮ್ಮ ಮನೆಯಾಗಿನವ್ರಿಗೆ ಅದಕ್ಕೆ ಫೋನ್ ಹಚ್ಬೇಕು ಅಂತ ಹೇಳಿ ನಮ್ಮ ಜಾತಿಗೂ ಸೋಲಿಸ್ಬೇದಾರೆ ಸರ್. ನಿಮ್ದು ಏನಂತ ಹೇಳಿದ್ರು ಅವ್ರು ಬಂದು ನಿಮಗೆ? ಏನು ಹೇಳಿಲ್ಲ. ಅವ್ರು ಯಾರಂತ ಹೇಳಿದ್ರು? RSS ಸರ್. ಹಂಗೆ ಹೇಳಿದ್ರೆ ಅಲ್ಲೇ ಹೊಡಿ ಮುಂದೆ ಹೇಳ ಸರ್. ಹಾಂ, ಈಗ ನನಗೆ ಸಪ್ರೇಟ್ ಕರ್ಕೊಂಡು ಹೋಗಿ ರೂಮ್ನಾಗ ಇಟ್ಟಾರೆ ಸರ್. ಆಕಿಗೆ ಸಪ್ರೇಟ್ ರೂಮ್ನಾಗ ಇಟ್ಟಾರೆ. ನನಗೆ ಅಲ್ಲೇ ಹೊರಗೆ ಬಿಟ್ಟು ಅಲ್ಲೇ ಹೊರಗೆ ಬಿಟ್ಟು ಆಟೋ ಹತ್ತಿಸಿ ಕಳ್ಸತ್ತೀರಿ ಸರ್. ನೀ ಆಟೋ ಹತ್ತಿರು ಅಂತ ನಾವಾಗ ಆಟೋದವ್ರದ್ದು ಫೋನ್ ತೊಗೊಂಡೆ ನಮ್ಮ ಮಮ್ಮಿಗೆ ಫೋನ್ ಹಚ್ಚಿ. ಹುಡುಗಿಗೂ ಹೊಡೆದ್ರೆ? ಹುಡುಗಿಗೂ ಹೊಡೆದಾರೆ ಸರ್. ಹುಡುಗಿಗೆ ಹೊಡೆದಾರೆ, ನಂಗೆ ಹೊಡೆದಾರೆ ಸರ್. ಅಂದ್ರೆ ಆಕಿಗೆ ಬೇರೆ ಕಡೆ ಕರ್ಕೊಂಡು ಹೊಡೆದಾರೆ, ನಂಗೆ ಬೇರೆ ಕಡೆ ಕರ್ಕೊಂಡು ಹೋಗಿ ಅಲ್ಲೇ ನನಗೆ ಕಿಸ್ತಾಗ ಗಾಂಜಾ ಇಡಾತಿದ್ರೆ ಮತ್ತು ಅದು ಬಟನ್ ಚಾಕ್ ಬರ್ತಿದ್ದಲ್ಲ ಸರ್. ನೀನು ಡಿಕ್ಕಾಗಿ ಸಿಕ್ಕೈತಿ ಪೆಡ್ಲರ್ ಹಂಗೆ ಅಂತೇಳಿ ಇಡಾಕ್ತಿ. ಘಟನೆಯ ಮಾಹಿತಿ ತಿಳಿದ ಧಾರವಾಡ SP ಗುಂಜನ್ ಆರ್ಯ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಸಂಘಟನೆಯ ಹೆಸರಿನಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡು ಯುವಕ ಯುವತಿಯ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಈಗ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಅವರು ಒಬ್ಬರಿಗೆ ವಿಡಿಯೋ ತೋರಿಸಿದ್ರು. ಆ ವಿಡಿಯೋನಾಗ ಹುಡುಗಿಗೆ ಹೊಡೆದಿದ್ದು ತೋರಿಸ್ಯಾರ. ಅವ್ರ ಕಡೆ ಅದು ಹೊಡೆದಿದ್ದೆ ಅಂದ್ರೆ ಹೊಡೆದ ಮೇಲೆ ಮುಖ ಎಲ್ಲ ಉಬ್ಬಿದ್ದ ವಿಡಿಯೋ ಮಾಡಿರ್ತಾರಲ್ಲ ಸರ್, ಅದನ್ನ ಮಾಡ್ಯಾರ. ಅದನ್ನ ಮಾಡಿ ಆಕಿ ಕಡೆಯಿಂದ ಸುಳ್ಳು ಹೇಳಿಸಿ ಅವ ಟಾರ್ಚರ್ ಮಾಡ್ತಾನಂತ ಹೇಳಿ ಹೇಳಿಸಿ ಹಂಗಂದಿದ್ರೆ ಸರ್. ಅವ ಟಾರ್ಚರ್ ಮಾಡ್ತಾನೆ ಅಂದಿದ್ರೆ ಹುಡುಗಿ ನಮ್ಮ ಮನೆಗೆ ಇವತ್ತಿನ ಮಠ ಬರ್ತಿದ್ದಿಲ್ಲ. ಎವ್ರಿ ಡೇ ಹುಡುಗಿ ಬರ್ತಾಳ. ಅವ್ರ ಮಮ್ಮಿ ಸದ್ಯಕ್ಕೆ ಮಾತಾಡ್ತಾರ. ಫ್ರೆಂಡ್ಸ್ ಇಬ್ರು ಅವ್ರ ಫ್ರೆಂಡ್ಸ್ ಸರ್. ಅವ್ರ ಇವತ್ತು ಮಧ್ಯಾಹ್ನನೂ ಅವ್ರ ಮನೆಗೆ ಬಂದಾರ, ಊಟ ಮಾಡ್ಕೊಂಡಾರ, ಎಲ್ಲ ಕುಂತ ಹೋಗ್ಯಾರ. ಮನ್ಯಾಗೆಲ್ಲ ಪ್ರಕರಣದ ಕುರಿತು ಪೊಲೀಸರು ತನಿಖೆ ಆರಂಭಿಸಿದ್ದು ಆರೋಪಿಗಳ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ಒಟ್ಟಾರೆ ಸಂಘಟನೆಯ ಹೆಸರಿನಲ್ಲಿ ನಡೆದಿದೆ ಎನ್ನಲಾದ ಈ ಹಲ್ಲೆ ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ಆತಂಕಕ್ಕೆ ಕಾರಣವಾಗಿದ್ದು ಸತ್ಯಾಂಶ ಹೊರಬರಲು ಪೊಲೀಸ್ ತನಿಖೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಕ್ಷಣದ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಮನ ಸುದ್ದಿ. ಸದಾ ಜನಪರ, ನಿಮ್ಮ ಜನಮನ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ 6363761987.